ನೋಡಿ ಹೆಂಗೆ ಜಗಳ ಆಡ್ತಾರೆ. ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದಾಳೆ. ಚಪಾತಿ ಇಲ್ಲೆಲ್ಲ ಮಾಡಿ ಇಟ್ಟಿತ್ತಪ್ಪ, ಇದೆಲ್ಲ ಇಟ್ಟಿರ್ತೀವಿ. ಇಲ್ಲಿ ಊಟಕ್ಕೆ ಕೂತಿದ್ದೀವಿ. ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಗಾಯ್ಸ್. ಜೋಳದ ರೊಟ್ಟಿ ಹೆಂಗೆ ನೋಡ್ತಾನೆ, ಹೆಂಗೆ ಏನು ನೋಡ್ತಿರ್ಬೋದು ಗೆಸ್ಟ್ ಮಾಡಿ. ಬಿಸ್ಕಿಟು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೆಳತಿ ಗೆಳತಿ ಪ್ರೀತಿಯ ಗೆಳತಿ ನೀನೇ ನನ್ನಿ ಪ್ರೀತಿಯ ಬೊಡತಿ ಬ್ರಹ್ಮ. ಎಲ್ರಿಗೂ ನಮಸ್ಕಾರ ಆ್ಯಂಡ್ ಗುಡ್ ನೈಟ್. ಇವಾಗ ನೈಟ್ ಆಗಿದೆ, ಗುಡ್ ನೈಟ್ ಆಗಿದೆ. ಈ ಟೈಮಲ್ಲಿ ನಾವು ಚಿಕನ್ ಮಾಡುವ ಸಮಯ ಬಂದಿದೆ. ಸೊ ಹಾಗಾಗಿ ಚಿಕನ್ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ಯಾವಾಗ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ನಾವು ಚಿಕನ್ಗೆ ನೋಡಿ ಗೈಸ್, ಅಮ್ಮ ಮಗಳದು ಎಷ್ಟು ಡೌ ಮಾಡ್ತಾರೆ ಇಬ್ರು ಅಂತ. ನೋಡಿ ಹೆಂಗೆ ಜಗಳ ಆಡ್ತಾರೆ. ಒಂದು ನಿಮಿಷ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ತೀನಿ. ಏನಿಲ್ಲ ಅಡುಗೆ ಮಾಡೋದು, ಏನಿಲ್ಲ ಅಡುಗೆ ಮಾಡೋದು. ಇಲ್ಲ ಹತ್ತಿ ಸತಿ ಜಗಳ ಮಾಡ್ತಾರಲ್ಲ ಹಂಗೆ ಮಾಡತ್ತಾರೆ ಇಬ್ರು. ಯಪ್ಪ ಯಪ್ಪ ನೋಡಿ, ಕೊಳ್ಳಗಿದ್ರೆ ಈ ಥರ ಏನದು ಆ ಕೆಳಗಡೆ ಮನೆಯವ್ರು ಬರ್ತಾ ಇವ್ರಿ ಮ್ಯಾಗ, ಅದಕ್ಕೆ ಹಿಂಗೆ ಕುಡಿತಾ ಇದೆಯಾ? ವೈ ನೋ ಪುಟ್ಟ. ವಾ ನೋಡಿ ಫೋನ್ ಹೆಂಗೆ ಬಿಸಾಕ್ತಾಳೆ ಅಂತ. ಎಷ್ಟು ಸೊಕ್ಕ, ಅಷ್ಟು ಸೊಕ್ಕ ಅದು ನಿನ್ನ ಮಗಳಿಗೆ. ಏನು ಮಾಡ್ತೀಯ? ಸರಿ ಬೈಸ್ಕೊಳ್ತೀನಿ ಮಾತ್ರ ಅಮ್ಮನ ಕೈಲಿ. ಇವಾಗ ಏನೇನೋ ಆಗ್ತಾ ಇದ್ದಾಳೆ. ಇದು ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದಾಳೆ. ಇಲ್ಲಿ ಸಾಂಬಾರು ರೆಡಿ ಆಗಿದೆ, ಇನ್ನೊಂಚೂರು ಬೇಯಬೇಕು. ಗ್ರೀನ್ ಚಾಪ್ಸ್ ಮಾಡ್ತಾ ಇದ್ದಾಳೆ. ಚಪಾತಿ ಇಲ್ಲೆಲ್ಲ ಮಾಡಿ ಇಟ್ಟಿತ್ತಪ್ಪ, ಇದೆಲ್ಲ ಇಟ್ಟಿರ್ತೀವಿ. ಇಲ್ಲಿ ಚಪಾತಿ, ಇಲ್ಲಿ ಗ್ರೀನ್ ಚಾಪ್ಸ್ ಇದೆ. ಎಲ್ಲ ಮಸಾಲೆ ಎಲ್ಲ ರುಬ್ಬಿಟ್ಟಿದ್ದಾರೆ. ನೋಡಿ ಎಲ್ಲರೂ ಒಂದೊಂದು ಮಾಡ್ತಾ ಇದ್ದಾರೆ. ಏನಂದ್ರೆ ತಾವು ನೀನು ಕರಿಬೇವು ಮೆಂಟ್ಲಾಗ್ತಾಳೆ ಇಷ್ಟರಲ್ಲೇ. ಬನ್ನಿ ಗೈಸ್, ಇವಾಗೆಲ್ಲ ಚಿಕನ್ ಮಸ್ತ್ ಮಲೈಕ ಅಂತ ಚೆನ್ನಾಗಿ ತಿಂದುಬಿಡೋಣ. ಏನೋ ಜಾಸ್ತಿ ಆಗೈತೆ, ನೀರು ಹಾಕುವ. ಏನೋ ಜಾಸ್ತಿ ಆಗೈತೆ ಅದಕ್ಕೆ ನೀರು ಹಾಕೋದು. ನೀರು ನಾವು ಯಾವಾಗಲೂ ನಗ್ತಾನೆ ಇರ್ತೀವಿ ಗೈಸ್ ಅಂತ. ಒಂಥರ ಹ್ಯಾಪಿ ಫ್ಯಾಮಿಲಿ ಅಂತಾರಲ್ಲ, ಸೊ ಆ ಥರ ಯಾವಾಗಲೂ ನಗ್ತಾ ಇರ್ತೀವಿ. ಮುಖ ಫಿಟ್ ಮಾಡ್ಕೊಳ್ಳೋದು, ಕೋಪ ಮಾಡ್ಕೊಳ್ಳೋದು, ಬೇಜಾರಾಗೋದು ಅವೆಲ್ಲ ನಮ್ಮ ಇದರಲ್ಲೇ ಇಲ್ಲ ಅಲ್ವೇನೆ? ಅಲ್ಲಮ್ಮ, ಬೇಜಾರು ಮಾಡ್ಕೊಂಡು ಮೂಡ್ ಆಫ್ ಮಾಡ್ಕೊಂಡು ಇದ್ದಿದ್ರೆ, ಯಾರ್ಯಾರ ಏನೋ ಅಂತಾರೆ ಅಂದ್ರೆ ತಲೆ ಕೆಡ್ಸ್ಕೊಂಡು ಇದ್ದಿದ್ರೆ ಕೋಪ ಹೋಗ್ಬಿಟ್ಟಿತ್ತು. ನಾವು ಯಾವಾಗ ಬೇಕಾದ್ರೆ ನೋಡಿ ನಾವು ಸರಿ ನಗ್ತಾ ಇರ್ತೀವಿ ಜಾಸ್ತಿ. ಹಂಗಾಗಿ ಚೆನ್ನಾಗಿರೋದು. ಹುಷಾರು, ಕೆಲವ್ರು ಕಣ್ಣು ಸರಿ ಅವರು ಸೊ ದೃಷ್ಟಿ ಹಾಕ್ಬೇಡಿ, ನಜರ್ ಅಂತಾರಲ್ಲ ಅದು ಬಿಡಬಾರ್ದು ಅಲ್ಲಮ್ಮ. ಹಾಯ್ ಮಾ. ಹಾಯ್ ಮಾ. ಓ ಇವಾಗ ಅವಾಗಲೇ ಇವಳು ಬಿಡೋದು. ಹಾಯ್ ಹಾಯ್ ಆಟಿಟ್ಯೂಡ್. ನಮಸ್ಕಾರ. ಬೇಡು ನೀವು ಭಾರಿ ಮಾಡ್ತಿದ್ಕನಿ ನಮ್ಮ ಅಮ್ಮ. ನಾನು ಆ್ಯಕ್ಟಿಂಗ್ ನಿಮಗೆ ಆ್ಯಕ್ಟಿಂಗ್ ಯಾರು ಹೇಳ್ಕೊಟ್ಟಿದ್ದಮ್ಮ? ನೀನಮ್ಮ. ನನ್ನ ವೀಡಿಯೋದೆಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮ್ಮಮ್ಮ ನನ್ನ ಜೊತೆ ವೀಡಿಯೋದಲ್ಲಿ ಬರ್ತಾರೆ, ಇವಳು ಬರ್ತಾಳೆ. ಸೊ ಇವಾಗ ಒಂದು ವೀಡಿಯೋ ಮಾಡಿದ್ದೀವಿ, ಆದಷ್ಟು ಏನೋ ಮಾಡಿದ್ಲು ಗೈಸ್, ಏನೋ ಮಾಡಿದ್ಲು. ಇವಾಗ ಒಂದು ಕುತ್ಕೊಂಡು ಒಂದು ವೀಡಿಯೋ ಮಾಡಿದ್ದೀವಿ, ಅದನ್ನು ಆದಷ್ಟು ಎಡಿಟಿಂಗ್ ಮಾಡಿ ಬಿಡ್ತೀನಿ. ಅಲ್ಲ ದಪ್ಪಲ್ಲೂ ದಪ್ಪ ಆಗೋದು. ನೀನು ದಪ್ಪ ಇರೋದಕ್ಕೆ ಕುಳ್ಳು ಕಾಣ್ತಿದ್ಯಾ, ಹೈಟ್ ಆಗ್ತಿದ್ಯಾ? ಏನು ಚೆನ್ನಾಗಿ ಊಟಕ್ಕೆ ಕೂತಿದ್ದೀವಿ. ಮಾತ್ರ ಪುಡಿ ಹಾಕ್ಬೇಕಣ್ಣ, ಕಾಫಿ ಪುಡಿ ಹಾಕ್ಬಿಡು.
ಮಾತ್ರೆ ಪುಡಿ ಮಾತ್ರೆ ಪುಡಿ ಯಾಕ ಆಗ್ತೈತೆ ಎಕ್ಸಾಮು ರೈಲ್ವೆ ಎಕ್ಸಾಮ್ ಜೋರಾಗಿ ಓಡ್ಕೊಂಬನೆ ಹೆಂಗೆ ಎದುರಿಸ್ತಾ ನನಗೆ ಅಂತ ಚಟು ಓ ನಮ್ಮ ಮಗನೇ ಹಾಂ ನೋಡಿ ಇವತ್ತು ಗುರುವಾರ ಗಾಯ್ಸ್, ಅದಕ್ಕೆ ಮನೆ ಪೂಜೆ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗೀತು ನೋಡಿ, ಪೂಜೆ ಎಲ್ಲ ಮುಗೀತು. ಇಲ್ಲಿ ಹಬ್ಬ ಫೈನಲಿ ಪೂಜೆ ಮುಗಿಸ್ಕೊಂಡು ಈಗ ಇವ್ರು ಇವಾಗ ಮನೆಗೆ ಬಂದಿದ್ದಾರೆ. ಸೆಲೆಕ್ಷನ್ ಇಲ್ಲ ಎಳ್ನೀರು, ಸೆಲೆಕ್ಷನ್ ಕೊಡಲ್ಲ ಅಂತ ಅವ್ನು ಕೊಟ್ಟಿದ್ದು ಕುಡಿಬೇಕಂತ ನಾವು. ಯಾಕೆ ಹಂಗಿರಲ್ವಲ್ಲ, ಹುಳಿ ಇರುತ್ತೆ, ಸ್ವೀಟ್ ಇರುತ್ತೆ, ನೀರೇ ಇರಲ್ಲ. ಅದಕ್ಕೆ ಆರಿಸ್ಕೊಂಡು ಬಂದಿದ್ದೀನಿ ನಾನು. ಚೆನ್ನಾಗಿರೋದು. ಚೆನ್ನಾಗೈತೆ. ಅದೇ ಅಲ್ಲೋ ಕುತ್ಕೊಂಡಾನೆ ಕಳ್ಳ ತಟ್ಟು. ಬಾ ಮಗನೇ, ಬಾಲ ಬಂಗಾರ. ಅಯ್ಯೋ ನನ್ನ ಬಂಗಾರದ ಖುಷಿ ಒದಸ್ಬಿಡ್ತು ಇದು ನನಗೆ, ಒದಸ್ಬಿಡ್ತದೆ ಇದು ನನಗೆ ಖುಷಿ. ಏನು ಚೋಟ ರೈಸು ನಮ್ಮ ಮನೆ ಕುಟ್ಟ ಮರಿ ಅಲ್ಲ ಮಗನೇ. ಖುಷಿಗೆ ಓಡ್ಕೊಂಬಂದವನೇ, ಎದುರಿಸ್ಬಿಟ್ಟ. ನಾನು ಅಲ್ಲಿ ಅಡುಗೆ ಮನೇಲಿ ಏನೋ ಮಾಡ್ತಾಯಿದ್ದೆ, ಎದುರಿಸ್ಬಿಟ್ಟಿದ್ದಾನೆ. ನಾನು ಇಲ್ಲಿಂದ ಇದ್ದೀನಿ, ಹೊಡೆದ್ಬಿಟ್ಟಿಯ. ನನಗೋಸ್ಕರ ತಂದ. ಥ್ಯಾಂಕ್ ಯು. ಓ ನಿಧಾನ ಕಣೋ, ಕೈಗೆ ಏನಾರು ಆದತ್ತು, ಹುಷಾರಾಗಿ ಓಡಿ. ನೀರು ಚೆನ್ನಾಗಿದೆ. ಪೂಜೆ ಎಲ್ಲ ಮುಗೀತು ಗಾಯ್ಸ್. ಇವಾಗ ಮಾಡಿದೆ. ಹ್ಞೂ, ನಾನಂದ್ರೆ ಏನು ಅಂದ್ಕೊಂಡಿದ್ಯಾ? ಹೂ ತಂದಿದ್ದಲ್ಲ, ಎಲ್ಲರೂ ಹೂವೆಲ್ಲ ಇಟ್ಟಿದ್ದೀನಿ, ಪೂಜೆ ಮಾಡಿದ್ದೀನಿ. ಯಾವುದಾ? ಏಕೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಕುಡಿ. ಬನ್ನಿ ಗೈಸ್, ಇವಾಗ ಸಿಗ್ತೀನಿ ನಿಮ್ಗೆ ಆಮೇಲೆ, ಸ್ವಲ್ಪ ಕೆಲಸ ಇದೆ. ಚಾಟು ಮಗನಿ, ಓ ನಮ್ಮ ಮಗನಿ. ನೋಡಿ ಗೈಸ್, ಇವನು ನಮ್ಮ ಮನೆ ಚೋಟು. ನಮ್ಮನ್ನ ಇವರಿಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಪಾಪ ಅವನ್ನ. ಪೂಜೆ ಎಲ್ಲ ಮುಗೀತು ಗೈಸ್, ಸಖತ್ತಾಗಿ ಪೂಜೆ ಮುಗೀತು, ಸಮಾಧಾನವೂ ಸಿಕ್ತು. ಇವಾಗ ನಾನು ಎಳ್ನೀರೆಲ್ಲ ಹೊಡೆದ್ಕೊಟ್ಟಿರಲ್ಲ, ಒಂಚೂರು ನೋಡಿ ಮೆಸಿ ಮಾಡಿಬಿಟ್ಟು ಹೋಗಿದ್ದಾರೆ. ಅದೊಂದು ಚೂರು ಇವಾಗ ನಾನು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಆದಮೇಲೆ ನಾನು ಮಧ್ಯಾಹ್ನದ ಏನು ಅಡುಗೆ ಮಾಡ್ತೀನಿ ಗೊತ್ತಾ? ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ಸೊ ಜೋಳದ ರೊಟ್ಟಿ ಆಮೇಲೆ ಹೀರೆಕಾಯಿ ಚಟ್ನಿ ಮಾಡಿ ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ? ನಾನು ನಿಮಗೆ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಹೀರೆಕಾಯಿಗೆ ಚಟ್ನಿ ಹೇಗೆ ಮಾಡೋದು ಅಂದರೆ, ಹಸಿಮೆಣ್ಸಿನ್ಕಾಯೆಲ್ಲ ಹಾಕಬೇಕು, ಹಾಕಿ ಮೊಸರು ಜೊತೆ ಒಬ್ಬೊಬ್ಬರು ಮೊಸರು ಜೊತೆ ತಿಂತಾರೆ, ಒಬ್ಬರು ಎಣ್ಣೆ ಜೊತೆ ತಿಂತಾರೆ, ಅಡುಗೆ ಎಣ್ಣೆ ಜೊತೆಗೆ. ಸೊ ಅದು ನಮ್ಮ ಒಂದು ಇದು, ನನಗೆ ಹೆಂಗೆ ಅನ್ಸುತ್ತೋ ಹಂಗೆ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಓಕೆನಾ? ಅಲ್ಲಿವರೆಗೂ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ತೀವಿ. ನೋಡಿ ಇವಾಗೆಲ್ಲ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು. ಈಗ ಎಳ್ನೀರು ಹೊಡೆದು ಕೊಟ್ಟಿದ್ದಾರೆ ಎಲ್ಲ. ಒಂಚೂರು ನಾನು ಅಡುಗೆ ಮನೆ ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದು ಜಾಸ್ತಿ ನನಗೆ ಈ ಥರ. ಆಮೇಲೆ ಅಡುಗೆ ಮನೆ ಸ್ವಲ್ಪ ದೊಡ್ಡದಿರಬೇಕು, ಅದು ತುಂಬ ಇಷ್ಟ ನನಗೆ. ಅಡುಗೆ ಮನೆ ದೊಡ್ಡದಿರಬೇಕು. ಸೊ ನಮಗೆ ಅಡುಗೆ ಮನೆ ಚೆನ್ನಾಗಿದೆ, ದೊಡ್ಡದೇ ಇದೆ, ಸಾಕು. ಇಷ್ಟು ದೊಡ್ಡ ಅಡುಗೆ ಮನೆ ಸಾಕಲ್ವ? ಸಾಕು, ಇನ್ನು ಇಷ್ಟು ದೊಡ್ಡದು ಬೇಕು ಅಲ್ವಾ? ಸೊ ಬನ್ನಿ ಎಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಿಮಗೆ ರೊಟ್ಟಿ ಮಾಡುವಾಗ ಬರ್ತೀನಿ. ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಗಾಯ್ಸ್. ಜೋಳದ ರೊಟ್ಟಿ ನೋಡಿ, ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ. ಸೊ ನಮ್ಮೆಲ್ಲರಿಗಿಂತ ಚೆನ್ನಾಗಿ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಇಬ್ಬರು ಚೆನ್ನಾಗಿ ಮಾಡ್ತಾರೆ. ಅವ್ರದ್ದಾದ್ಮೇಲೆ ನಾನು. ಒಬ್ಬೊಬ್ಬರಿಗೆ ಈ ಥರ ಕೈಯಿಂದ ಮಾಡೋದಕ್ಕೆ ಬರೋದಿಲ್ಲ, ಅವರು ಹಿಂಗೆ ಲಟ್ಟಿಸ್ತಾರೆ. ಬಟ್ ಲಟ್ಸೋಕ್ಕಿಂತ ಕೈಯಿಂದ ಹಿಂಗೆ ಬಾರಿಸಿದ್ರೇ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮಾಡಿಬಿಟ್ಟು ಸಿಗ್ತೀನಿ. ಓಕೆನಾ? ನೋಡಿ ರೊಟ್ಟಿ ಮಾಡಿ ಇವಾಗ ಕ್ಲೀನಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೋಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ, ನೋಡಿ ಎಲ್ಲ ಕ್ಲೀನ್ ಮಾಡಿ. ಇದು ಬಟ್ಟೆ ಏನಕ್ಕೆ ಅಂದರೆ ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಲ್ವ, ಅದಕ್ಕೆ ಒಗ್ದಾಕಿ ಒರೆಸಿ ಇಟ್ಟಿದ್ದೀನಿ. ಓ ಸರಿ. ಇನ್ನೊಂದೇನು ಗೊತ್ತಾ, ಎಷ್ಟು ಕ್ಯೂಟಾಗಿ ಮಲಗಿದ್ದಾನೆ ನೋಡಿ. ಆಯ್ತಾ ನೋಡ್ತಾನೆ. ಹಾಯ್ ಕ್ಯೂಟಿ, ಹಾಯ್ ಕ್ಯೂಟ್, ಹಾಯ್ ಚಟು.
ಎಷ್ಟು ಮುದ್ದಾಗಿ ಮಲಗಿದ ಗೊತ್ತಾ. ನಾನು ಬಂದಿದ್ದು ಗೊತ್ತಾಗಿ ಏನು ಡೌ ಮಾಡ್ತಾನೆ ಚಟು. ಓ ನಮ್ಮ ಮಗನೇ, ಓ ನಾನು ಮುದ್ದು ಮಾಡೋಂಗಿಲ್ಲ, ಹೆಂಗೆ ಬಿಲ್ಡಪ್ ತೊಗೊತ ನೋಡಿ ಚಟು ಮಗನೇ. ಓ ಮಾಡ್ತೀರಿ ಮಮ್ಮ, ಎಷ್ಟು ಚಂದ ಮಕ್ಕೊತೀರಿ. ಹಾಂ, ನಿದ್ದೆಲಿದ್ದಾನೆ ಗೈಸ್, ಅವನು ಫುಲ್ಲು ನಿದ್ದೆಲಿದ್ದಾನೆ. ನಾನು ಇವಾಗ ಜಸ್ಟು ರೊಟ್ಟಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಬಂದಿದ್ದೀನಿ. ಇವಾಗ ಹೀರೆಕಾಯಿ ಚಟ್ನಿ ಕೂಡ ಮಾಡಬೇಕು. ಟೈಮ್ ಇದೆ ಅಲ್ವಾ ಇನ್ನೂ ಅಂದ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮಾಡ್ತೀನಿ. ನೋಡಿ ಹೆಂಗೆ ನೋಡ್ತಾನೆ, ಹೆಂಗೆ ಏನು ನೋಡ್ತಿರ್ಬೋದು ಗೆಸ್ಟ್ ಮಾಡಿ. ಬಿಸ್ಕಿಟು ಬಾ ಕೊಡ್ತೀನಿ, ಬಾ ನೋಡಿ ಮನೆ ಹೋಗೋಣ, ಬಾ ಕೊಡ್ತೀನಿ, ಬಾ ನಿನಗೆ ತಂದಿರೋದು, ಬಾ ಬಿಸ್ಕಿಟ್ ಬೇಕು ನಿನಗೆ, ಬಿಸ್ಕಿಟ್ ಬೇಕು. ಕತ್ಕೊಂತಾನೆ ಗೈಸ್ ಕೊಟ್ಟರೆ. ಬಾಲ ಮಗನೇ, ನಿನಗೆ ತಂದಿರೋದು, ಬಾರ್ಲ ಬಾ. ಅಲ್ಲಿ ಮನೆ ಹೋದ್ಮೇಲೆ ಎಲ್ಲ ಓಪನ್ ಮಾಡಿ ಕೊಡ್ತೀನಿ, ಬಾ. ಹಾಂ ಆಯಿತು. ಹೆಂಗೆ ಬಿಡ್ದಂಗೆ ನೋಡ್ತೀಯ ನೋಡು. ಹಾಂ, ಕೆಳಗಡೆಯಿಂದ ಬಂದಲ್ವಾ, ಸೊ ಹಾಗಾಗಿ ಸುಸ್ತಾಗೋಯ್ತು. ಸೆಕೆಂಡ್ ಫ್ಲೋರಲ್ಲಿರೋದು ನಾವು. ಅಯ್ಯಪ್ಪ, ಇರು ಮಗನೇ ಕೊಡ್ತೀನಿ, ಬಾ ಬಂದ. ಓ ಕ್ಯೂಟ್. ಅವನಿಗೆ ಹೆಂಗೆ ಗೊತ್ತಾ, ಹಿಂಗೆ ಮುರಿದು ಕೊಡಬೇಕು, ಆಮೇಲೆ ಎಲ್ಲ ಒಟ್ಟಿಗೆ ಕೊಡಬೇಕು. ಒಂದೊಂದು ಕೊಟ್ಟರೆ ಯೋಚನೆ ಮಾಡ್ತಾನೆ, ಕೊಡ್ತಾರೋ ಇಲ್ವೋ ನನಗೆ ಅಂತ. ತಿಂತಾ ಇದ್ದಾನೆ ಗೈಸ್. ಮುರಿದು ಕೊಡಲಿ ಚಟ್ಟು ಮಗನೆ. ಅಲ್ಲಿ ಮುಖ ತೋರಿಸು, ಅವ್ರು ನಿನ್ನ ಹಿಂದ್ಗಡೆ ತೋರಿಸಿದ್ರೆ ಪಾಪ ಅವ್ರು ಏನು ನೋಡಬೇಕು. ಹಾಂ, ಅವನು ಊಟ ಮಾಡುವಾಗ ಏನೂ ತಲೆನೋವು ಇರಬಾರ್ದು, ಏನು ಟೆನ್ಷನ್ ಇರಬಾರ್ದು. ಆರಾಮಾಗಿ ನಂತರನೇ ಕ್ಲೀನಾಗಿ ಕುತ್ಕೊಂಡು ಊಟ ಮಾಡ್ತಾನೆ ಅಲ್ವಾ ಮಗನೇ. ಹಾಂ ಅಲ್ವಾ, ನೀನು ಗಂಡ ಮರಿ ನೀನು. ಇರಲಿ, ಇವಾಗ ಅಲ್ಲಿ ತಿಂತಾ ಇದ್ದಾನೆ, ಈ ಕಡೆ ಹಾಕ್ತೀನಿ ನಿಮ್ಮ ಮುಂದೆ. ಇಲ್ಲಿ ತಗೋ ನಿಂತಿನು. ಇದು ಎಷ್ಟು ಅನಿಸ್ತೀನಿ. ಇದಕ್ಕೆ ಕಮ್ಮಿ ಇಲ್ಲ ನೀನು. ಈ ಕಡೆ ನೋಡು ಬಂಗಾರ, ಚೊಟ್ಟು ಮಗನೇ ನೋಡ್ತಾ ಇದ್ದಾವೆ. ಇಲ್ಲಿ 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 ಹಾಕ್ಬಿಡ್ತೀನಿ, ಎಲ್ಲ ಹಾಕ್ಬಿಡ್ತೀನಿ. ಬಿಸ್ಕೆಟ್ ತಿನ್ಬಿಡು. ಹಾಂ, ಇಲ್ಲಿ ಇದು ಹಾಕಿದ್ದೆ ಗೈಸ್ ಅವನಿಗೆ. ಇಲ್ಲಿ ರೈಸ್ ಕಲಿಸ್ಬಿಟ್ಟು ಹಾಕಿದ್ದೀನಿ, ಬೇಡವಂತವನಿಗೆ ಇವಾಗ ರೈಸು. ಬಿಸ್ಕೆಟೇ ಬೇಕಂತ. ಇವಾಗ ಇದಕ್ಕೊಂದು ಬಿಸ್ಕೆಟ್ ಮಿಕ್ಸ್ ಮಾಡಬೇಕು ಅಂದರೆ ತಿಂತಾನೋ ಇಲ್ವೋ ಗೊತ್ತಿಲ್ವಲ್ಲ, ಸೊ ಹಾಗಾಗಿ ಬಿಸ್ಕೆಟ್ ತಿಂತಾನೆ. ಬಿಸ್ಕೆಟ್ ತಿನ್ನಿಸ್ಬಿಡ್ತೀನಿ. ಸೌಂಡು ಬರೋಂಗಿಲ್ಲ. ಯಾರ್ದಾರು ಏನಾದ್ರು ಸೌಂಡು ಬಂತು ಅಂದರೆ ಗುರ್ರ ಅಂತಾನೆ. ಗುರ್ರ ಅಂತೆ ಬಂಗಾರ. ಈಗ ಇದೆ ನಾನೇ ಇವಾಗ ಹಾಕ್ತಾಯಿದ್ದೀನಿ, ಇವಾಗ ನಾನೇ ತೊಗೊಂಬಿಡ್ಲಿ, ನನಗೂ ಗುರ್ರ ಅಂತಾನೆ. ಕಟ್ಟು ನೋಡು, ಎಲ್ಲ ಹಾಕಿದ್ದೀನಿ ನೋಡು, ಖಾಲಿ. ತಿನ್ನು ತಿನ್ನಾ. ಅವ್ನು ತಿನ್ನೋ ಟೈಮಲ್ಲಿ ಮುಟ್ಟಬಾರ್ದು, ಅವ್ನು ತಿನ್ನೋ ಟೈಮಲ್ಲಿ ಅವ್ನು ಬಿಸ್ಕೆಟ್ ಮುಟ್ಟಬಾರ್ದು. ಹಾಕೋಕ್ಕಷ್ಟೇ ಇರಬೇಕು. ತಗೋತೀವಂದರೆ ಗುರ್ರ ಅಂತಾನೆ. ಅವನ ಹತ್ರ ಕಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಲ್ವಾ ಮಗನೇ, ಚಲೋ ಮಗನೇ. ಅವನು ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವೋ ಅವ್ನು ನಮ್ಗೆ ಹಂಗೆ ರಿಯಾಕ್ಟ್ ಮಾಡ್ತಾನೆ. ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವನು ಪ್ರೀತಿಯಿಂದನೇ ಮಾತಾಡ್ತಾನೆ. ನಾವೇ ಉಳಿ ಅಂದ್ರೆ ಅವನು ಹೊರ್ರ ಅಂತಾನೆ. ಇನ್ನು ಊಟ ಮಾಡಲಿ, ನಾನಂತೂ ಟೀಗಿಡ್ತೀನಿ ಆಯಿತಾ. ಓಕೆನಾ ಮಗನೇ, ತಿಂತಾಯಿರು ನೀನು. ಅಲ್ಲಿವರೆಗೂ ಬರ್ತೀನಿ. ಬರ್ತೀನಿ ಮಗನೇ, ಬರ್ತೀನಿ, ತಿಂತಾಯಿರು. ನೋಡ್ಬಿಡ್ತೀನಿ. ಸೊ ನೋಡಿದ್ರಲ್ವ ಗೈಸ್, ಹೀಗಿತ್ತು ಇವತ್ತಿನ ಬ್ಲಾಗ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಎಲ್ಲನೂ ಮಾಡಿ. ಬೈ ಮಾಡೋ ಚಟು, ಬಾಯ್ ಬಾಯ್.